ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ರೈತ ಚೈತನ್ಯ ಯಾತ್ರೆ ಎನ್ನುವಂಥ ಒಂದು ಅಭಿಯಾನದ ಭಾಗವಾಗಿ ರಾಜ್ಯ ರೈತ ಘಟಕದ ವತಿಯಿಂದ ಇವತ್ತು ಮುಳಬಾಗಿಲು, ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿಗೆ ಬಂದಿದ್ದೀವಿ. ಈ ಮುಳಬಾಗಿಲು ತಾಲೂಕಿನಲ್ಲಿ ನಾವು ಊಟಕ್ಕಂತೇಳಿ ಮುಳಬಾಗಿಲು ಪಟ್ಟಣದ ಒಂದು ಸ್ಥಳದಲ್ಲಿ ನಿಂತ್ಕೊಂಡಿದ್ವಿ. ಆದರೆ ನಮಗೆ ವಿಚಿತ್ರವಾಗಿ ಕಂಡಿದ್ದು ಮತ್ತು ವಿಶೇಷವಾಗಿ ಕಂಡಿದ್ದು ಏನಂತ ಹೇಳಿದ್ರೆ ಈ ದಾಖಲಾತಿಗೆ ಪತ್ರಗಳು. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ರಿ ಗಮನಿಸಬೇಕು. ಇದನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇವು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು. ಜನಸಾಮಾನ್ಯರು, ಸಾರ್ವಜನಿಕರು, ನಾಗರಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅರ್ಜಿಗಳನ್ನು ಕೊಡ್ತಾರೆ, ದೂರುಗಳನ್ನು ಕೊಡ್ತಾರೆ. ಆದರೆ ಇದು ಯಾವ ಮಟ್ಟಿಗೆ ಇವೇನು ವೇಸ್ಟು ಡಸ್ಟ್ಬಿನ್ಗೆ ಹಾಕಿದಾರೋ ಅಥವಾ ಆದರೆ ನಮ್ಗೆ ಕಾಣ್ತಾ ಇರುವಂಥದ್ದಂದರೆ ಲ್ಯಾಮಿನೇಷನ್ ಆಗಿರುವಂಥ ಜನನ ಮರಣ ಪ್ರಮಾಣ ಪತ್ರಗಳಿಗೂ ಕೂಡ ಇದು 2023-24 ಸಾಲಿನಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ಈ ರೀತಿಯಾಗಿ ಡಸ್ಟ್ಬಿನ್ ರೂಪದಲ್ಲಿ ಕಾಲು ಕಸವಾಗಿನ ಹೊರಗಡೆ ಹಾಕಿದ್ದಾರೆ. ಆದರೆ ನಮಗೆ ಕಾಣ್ತಾ ಇರೋದು, ಇಲ್ಲಿ ಕಾಣ್ತಾ ಇರೋವೆಲ್ಲವೂ ಕೂಡ ಏನು ಇದು ಪಿಂಚಣಿ ಮಂಜೂರಾತಿ ಪತ್ರ. ನೀವು ಗಮನಿಸಬಹುದು ಬಂಧುಗಳೇ, ಇವೆಲ್ಲ ನೋಡಿದಾಗ ನಮಗೆ ಕಾಣ್ತಾ ಇರೋದು ಕಂದಾಯ ಇಲಾಖೆ ತಹಶೀಲ್ದಾರ್ ಕಚೇರಿಯಿಂದ ಸಂಬಂಧಪಟ್ಟಂತ ದಾಖಲಾತಿಗಳು ಅನ್ಸುತ್ತೆ. ಇವೆಲ್ಲ ನೋಡಬಹುದು ಒಂದೊಂದಾಗಿ. ಇದು ಪಿಂಚಣಿಗೆ ಸಂಬಂಧಪಟ್ಟಿದ್ದು, ಇವೆಲ್ಲ ಆಧಾರ್ ಕಾರ್ಡ್, ರೈತರು ಕೊಟ್ಟಿರುವಂತ ಆಧಾರ್ ಕಾರ್ಡ್ಗಳು. ಆಮೇಲೆ ಇದು ನೋಡುತ್ತಾ ಇರಬಹುದು ಜನನ ಪ್ರಮಾಣ ಪತ್ರ. ಇದು ಮತ್ತೆ ಒರಿಜಿನಲ್ ಇವೆಲ್ಲ ನೋಡು ಲ್ಯಾಮಿನೇಷನ್ ಆಗಿದಾವೆ. ಲ್ಯಾಮಿನೇಷನ್ ಆಗಿರುವಂಥದ್ದು ಕೂಡ ಈ ರೀತಿಯಾಗಿ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅಂತಂದರೆ ಅಧಿಕಾರಿಗಳು ಇವೇನೋ ಸಂಬಂಧ ಪಡುತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದು ನೋಡ್ಬೋದು ಅನುಸೂಚಿತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು. ಇವೆಲ್ಲ ಒರಿಜಿನಲ್ಗಳು ನೋಡಿ. ಇದು ಮಂಜೂರಾತಿ ಪತ್ರ ಗಮನಿಸ್ಬೋದು. ಇದು ಮಂಜೂರಾತಿ ಪತ್ರ ಯಾವ ರೀತಿಯಾಗಿ ಒರಿಜಿನಲ್. ಇವೆಲ್ಲ ನಮಗೆ ಕಾಣ್ತಾ ಇರೋದೆಲ್ಲ ಒರಿಜಿನಲ್ಗಳು. ಇವು ಅಧಿಕಾರಿಗಳು ತಮ್ಮ ಬೇಜವಾಬ್ದಾರಿತನನೋ ಅಥವಾ ಸಾರ್ವಜನಿಕರು ಅಥವಾ ನಾಗರಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅರ್ಜಿಗಳನ್ನು ಕೊಡ್ತಾರೆ. ಆದರೆ ರಿಜಿಸ್ಟರ್ ಸಂಬಂಧಪಟ್ಟ ನೋಡಿ ಇವೆಲ್ಲ ಹೊಸ ಮತ್ತೆ ಇವೆಲ್ಲ ಹಳೇದು ಅನ್ನುವಂಥದ್ದೇನಿಲ್ಲ. ಇಲ್ಲಿ ಡೇಟ್ ಕೂಡ ನೋಡ್ಬೋದು. 5/1/2024 ಏನೋ 2024 ಸಾಲಿನ ದಾಖಲಾತಿಗಳು. ಈ ದಾಖಲಾತಿಗಳು ಯಾವ ರೀತಿಯಾಗಿನ ಅಧಿಕಾರಿಗಳು ಚಲ್ಲಪಿಲ್ಲಿಯಾಗಿ ಹರಡಿರುವಂಥದ್ದು, ಡಸ್ಟ್ಬಿನ್ಗೆ ಹಾಕಿರುವಂಥದ್ದು ನಾವು ನೋಡಿದಾಗ ಇದಕ್ಕೆ ಯಾಕಂತಂದರೆ ಇವೆಲ್ಲ ಹೊಸ ದಾಖಲಾತಿಗಳು. ಇವೆಲ್ಲವೂ ಕೂಡ ರೈತರು ಕಷ್ಟಪಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು, ಸರ್ಕಾರದ ಯೋಜನೆಗಳನ್ನು ಪಡೀಲಿಕ್ಕೆ ಬಂದು ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಚಲ್ಲಪಿಲ್ಲಿಯಾಗಿ ಹೊಸ ಇವೆಲ್ಲ ನೀವು ನೋಡ್ತಾ ಇರ್ಬೋದು. ಎಲ್ಲವೂ ಕೂಡ 2024-25 ಸಾಲಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳು. ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಈ ಥರದ ಅಧಿಕಾರಿಗಳು ತಮಗೆ ಯಾರೇ ದೂರು ಕೊಟ್ಟರು, ಅರ್ಜಿಗಳನ್ನು ಕೊಟ್ಟರು, ಈ ಥರದ ಅದೇ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇರ್ತೀವಲ್ಲ, ಜನಸಾಮಾನ್ಯರ ದೂರುಗಳಿಗೆ ಸ್ಪಂದಿಸೋರಿಲ್ಲ. ನೋಡಿ ಇದು ಒರಿಜಿನಲ್ಲು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಪಾಪ ಬಂಧುಗಳೇ, ನೀವೆಲ್ಲ ಯಾರು ನೋಡ್ತಾ ಇದ್ದೀರಿ, ಇದು ಸ್ಟಡಿ ಸರ್ಟಿಫಿಕೇಟ್. ಪಾಪ ಆ ವಿದ್ಯಾರ್ಥಿನಿ ಒರಿಜಿನಲ್ ತೊಗೊಂಬಂದು ಕೊಟ್ಟಿರ್ತಾಳೆ. ಆದರೆ ಇವರು ಅಧಿಕಾರಿಗಳು ತೆಗೆದುಕೊಳ್ತಾರೆ. ನೋಡಿ ಇವೆಲ್ಲವೂ ಕೂಡ ಒರಿಜಿನಲ್ಲು 2021-22 ಸಾಲಿನ ದಾಖಲಾತಿಗಳು. ಈ ರೀತಿಯಾಗಿ ಚಲ್ಲಾಪಿಲ್ಲಿಯಾಗಿ ಹಾಕಿ ಬೀಸಾಡಿ ಹೋಗಿದ್ದಾರೆ. ಇದು ಸ್ಟಡಿ ಸರ್ಟಿಫಿಕೇಟ್. ಪಾಪ ಆ ಹುಡುಗಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಪಡಿಬೇಕಂದ್ರೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ. ಅಂಥದ್ದನ್ನು ಇವರು ಒರಿಜಿನಲ್ಗಳನ್ನೇ ಇವರು ಈ ರೀತಿಯಾಗಿ ಅಧಿಕಾರಿಗಳು, ಇದು ಇಲಾಖೆಗೆ ಸಂಬಂಧಪಟ್ಟಿದ್ದೇ ಆಗಿರುತ್ತೆ. ಮೇ ಬಿ ಸಂಬಂಧಪಟ್ಟ ಇಲಾಖೆಯ ಕಚೇರಿ ಯಾವುದು ಅಂತ ನಾವು ಗಮನಿಸಿದಾಗ ನಮಗೆ ಇವೆಲ್ಲ ಏನೋ ಮಂಜೂರಾತಿ ಪತ್ರ ಇದೆ, ಆಮೇಲೆ ವಿದ್ಯಾರ್ಥಿಗಳ ಸ್ಟಡಿ ಸರ್ಟಿಫಿಕೇಟ್ಗಳಿದ್ದಾವೆ, ಆಮೇಲೆ ಇವೆಲ್ಲ ಜಾತಿ ಆದಾಯ ಪ್ರಮಾಣ ಪತ್ರಗಳು ಕೂಡ ಇದ್ದಾವೆ, ಒರಿಜಿನಲ್ಗಳು. ಇವೆಲ್ಲವನ್ನು DL ಲೈಸೆನ್ಸ್ಗಳು ಕೊಟ್ಟಿರ್ತಕ್ಕಂಥ ಇವೆಲ್ಲವನ್ನು ನೋಡಿದಾಗ ಇದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಮುಳಬಾಗಿಲು, ಆ್ಯಕ್ಚುಲಿ ಮುಳಬಾಗಿಲಿಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಕಚೇರಿಯ ಅಧಿಕಾರಿಗಳು ಈ ರೀತಿಯಾಗಿ ತೆಗೆದುಕೊಂಡು ಬಂದು ಬಿಸಾಕಿದಾರೇನೋ ಅನ್ನುವಂಥದ್ದು ಕಾಡ್ತಾ ಇದೆ. ನಾವು ಇವೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಇದು ಎಲ್ಲ ಡಸ್ಟ್ಬಿನ್ನಲ್ಲಿದೆ. ಇವೆಲ್ಲವನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ. ಇವೆಲ್ಲ ಕಲೆಕ್ಟ್ ಮಾಡೋಣ, ಎಲ್ಲವೂ ಕಲೆಕ್ಟ್ ಮಾಡು. ಇವು ಯಾಕಂತಂದರೆ ಒರಿಜಿನಲ್ ಇದು ಬಂಧುಗಳೇ. ನೀವೆಲ್ಲ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ನಾನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ. ಇದು ಒರಿಜಿನಲ್ ಲ್ಯಾಮಿನೇಷನ್ ಮಾಡಿಸಿದ್ದಾರೆ. ಅವ್ರಿಗೇನು ಕೊಡಬೇಕಾಗಿತ್ತು ಏನೋ. ಮತ್ತು ಇವೆಲ್ಲ ಡೇಟ್ ಕೂಡ ನೋಡ್ಬೋದು. 1/3/2024 ಹೊಸ ಸಾಲಿನ 2024-25 ಸಾಲಿನ ದಾಖಲಾತಿಗಳು. ಇವೆಲ್ಲವೂ ಕೂಡ ಈ ಅರ್ಜಿಗಳನ್ನು, ದೂರುಗಳನ್ನು ಯಾವ ರೀತಿಯಾಗಿ ಬಿಸಾಡಿದ್ದಾರೆ ಮನಬಂದಂತೆ ಚಲಪಿಲ್ಲಿಯಾಗಿ ಅನ್ನೋದು ನಾವು ಗಮನಿಸಿದಾಗ ಇದು ತೀರಾ, ಯಾಕಂತಂದರೆ ನೀವು ಆಗಿರ್ಬೋದು, ಯಾವುದೇ ಒಂದು ಇಲಾಖೆಗೆ ನಮ್ಮ ಕಷ್ಟಗಳನ್ನು, ನೋವುಗಳನ್ನು, ಸರ್ಕಾರದ ಯೋಜನೆಗಳನ್ನು ಪಡೀಲಿಕ್ಕೆ ಈ ಥರದ ಅರ್ಜಿಗಳನ್ನು, ದೂರುಗಳನ್ನು ಕೊಟ್ಟಾಗ
ಇದು ಯಾಕೆ ಈ ಥರ ನೋಡಿ, ಇವೆಲ್ಲ ಹೊಸಗಳು ಪಾಪ. ಇದು ಮಂಜೂರಾತಿ ಆದೇಶ ಪತ್ರ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ನಿರ್ದೇಶನಾಲಯ ಕಂದಾಯ ಇಲಾಖೆ ವತಿಯಿಂದ ಪಿಂಚಣಿ ಇಲಾಖೆಗೆ ನೋಡಿ. ಆಮೇಲೆ ಬಂಧುಗಳೇ ದಯವಿಟ್ಟು ಗಮನಿಸಿ, ಇನ್ನೊಂದು ವಿಶೇಷವಾಗಿ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ಒರಿಜಿನಲ್ BPL ಕಾರ್ಡ್ ಇದು ಸರ್. ನೋಡಿ ಇಲ್ಲಿ ಒರಿಜಿನಲ್ BPL ಕಾರ್ಡ್ ಸ್ವಾಮಿ, ಇದು ಒರಿಜಿನಲ್ BPL ಕಾರ್ಡು ಯಾವ ರೀತಿಯಾಗಿ ನಮ್ಮ ಅಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟ ಯಾರೆಲ್ಲ ಈ ತರ ಬಿಸಾಡಿದ್ದಾರೆ ಅನ್ನೋದು ಕೂಡ ನೀವು ಗಮನಿಸ್ತಾ ಇದ್ದೀವಿ. ನೋಡಿ ಒರಿಜಿನಲ್ BPL ಕಾರ್ಡ್ ಇದು. ಪಾಪ ಯಾರವರು ತೋರಿಸಿ, ಶ್ರೀಮತಿ ಹೆಸರೇನಂದು ಕವಿತಾ ಎನ್ನುವಂಥದ್ದು BPL ಒರಿಜಿನಲ್ ಟೆಸ್ಟ್ ಮಾಡಿದ್ದಾರೆ. ಒರಿಜಿನಲ್ ಟೆಸ್ಟ್ ಮಾಡತಕ್ಕಂಥ BPL ಕಾರ್ಡನ್ನೇ ಈ ರೀತಿಯಾಗಿ ಡಸ್ಟ್ಬಿನ್ಗೆ ಹಾಕಿ ಹೋಗಿದ್ದಾರೆ. ನೋಡಿ, ಆಹಾರ ನಿರೀಕ್ಷಕರ ಎಲ್ಲವೂ ಕೂಡ ನಾವು ಮಾಡಿಕೊಂಡು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒರಿಜಿನಲ್ ಎಲ್ಲವೂ ಕೂಡ ಒರಿಜಿನಲ್. ಇದು ಒರಿಜಿನಲ್, ಆಮೇಲೆ ಇದು ಒರಿಜಿನಲ್. ನೋಡಿ ಇದು ಒರಿಜಿನಲ್ ಬಂಧುಗಳೇ. ಜನನ ಪ್ರಮಾಣ ಪತ್ರ ಮಾಡಿದರು ಅಥವಾ ಮಾಡಿದರು ಕೆಲಸ ನಿರ್ವಹಣೆ 2023ನೇ ಸಾಲಿನ ದಾಖಲಾತಿ ಇದು. ಇದು ಕೂಡ ರುಕ್ಸಾನ ಅನ್ನುವಂತ ಜನ್ಮರಣ ಪ್ರಮಾಣ ಪತ್ರ ಇವೆಲ್ಲ ಒರಿಜಿನಲ್ಗಳು ಲ್ಯಾಮಿನೇಷನ್ ಮಾಡಿ ಒರಿಜಿನಲ್ ಪತ್ರಗಳು ರೀತಿಯಾಗಿ ಚಲಪಿಯಾಗಿ ಬಿಸಾಡಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ನಾವು ಸಂಬಂಧ. ಯಾಕಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆ ಮತ್ತು ಒರಿಜಿನಲ್ ರೇಷನ್ ಕಾರ್ಡ್ ಇದೆ. ಇದೆ ಒರಿಜಿನಲ್ ರೇಷನ್ ಕಾರ್ಡು ಮತ್ತು ಒರಿಜಿನಲ್ ಮಾರ್ಕ್ಸ್ ಕಾರ್ಡು. ಪಾಪ ನಾವು ಇವತ್ತು ಏನಾದ್ರು ದಾಖಲಾತಿಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ. ಒರಿಜಿನಲ್ ಇದು ಬೇಡ ಸ್ಟಡಿ ಸರ್ಟಿಫಿಕೇಟ್ ಇದು ಬೇರೆ ಏನೋ ಸಹನಾ ಅನ್ನುವಂಥ ವಿದ್ಯಾರ್ಥಿಯ ಸ್ಟಡಿ ಸರ್ಟಿಫಿಕೇಟ್ ಇದು ಒರಿಜಿನಲ್. ಇದು ನಮಗೆ ಈ ರೀತಿಯಾಗಿ ಡಸ್ಟ್ಬಿನ್ ಅಲ್ಲಿ ಸಿಕ್ಕಿರುತ್ತೆ. ದಯವಿಟ್ಟು ಯಾರಾದ್ರೂ ಇದ್ರ ಬಗ್ಗೆ ಗಮನಿಸ್ತಾ ಇರುವಂತವ್ರು ಒಂದು ಸ್ಟಡಿ ಸರ್ಟಿಫಿಕೇಟ್ ಪಡಿಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಪಡ್ಕೊ ಒಂದು BPL ಕಾರ್ಡು ದಯವಿಟ್ಟು ಗಮನಿಸಬಹುದು. ಒರಿಜಿನಲ್ ಈ ರೀತಿಯಾಗಿರ್ತಕ್ಕಂಥ BPL ಕಾರ್ಡ್ಗಳನ್ನ ಈ ರೀತಿಯಾಗಿ ಡಸ್ಟ್ಬಿನ್ ಅಲ್ಲಿ ಒಗೆದು ಹೋಗಿದ್ದಾರೆ, ಚಲಪಿಲ್ಲೆಯಾಗಿ ಬಿಸಾಡಿ ಹೋಗಿದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು, ಇದಕ್ಕೆ ಹೊಣೆಗಾರರು ಯಾರು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ಒರಿಜಿನಲ್ ಸ್ಟಡಿ ಸರ್ಟಿಫಿಕೇಟ್ ಇದೆ ಮತ್ತೆ ಒರಿಜಿನಲ್ BPL ಕಾರ್ಡ್ ಇದೆ. ನಾವು ಸಂಬಂಧಪಟ್ಟವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಇದಕ್ಕೆ ಕರೆಗಳನ್ನ ಮಾಡಿ ಅವರಿಗೆ ಅವರವರ ಒರಿಜಿನಲ್ ದಾಖಲಾತಿಗಳನ್ನು ಒಪ್ಪಿಸಲಿಕ್ಕೆ, ಅವರ ಮನೆಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ನಾವು ಹೇಳೋದಿಷ್ಟೇ. ಇವೆಲ್ಲ ನೋಡಿ, ಇವೆಲ್ಲ ದಾಖಲಾತಿಗಳು ನಾವು ಮುಳುಬಾಗಿಲಿನಲ್ಲಿ ಜನಚೈತನ್ಯ ರೈತ ಚೈತನ್ಯ ಯಾತ್ರೆ ಅನ್ನುವಂಥ ಅಭಿಯಾನದ ಭಾಗವಾಗಿ ಮುಳುಬಾಗಿಲಿಗೆ ಬಂದು ಗಾಡಿನ ಪಾರ್ಕಿಂಗ್ ಮಾಡುವಾಗ ಈ ಡಸ್ಟ್ಬಿನ್ನಲ್ಲಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಈ ಡಸ್ಟ್ಬಿನ್ನಲ್ಲಿ ಈ ಎಲ್ಲ ಒರಿಜಿನಲ್ ಮಾರ್ಕ್ಸ್ಗಳು ನಾನು ತೋರಿಸ್ತೀನಿ ನಿಮಗೆ. ಒರಿಜಿನಲ್ BPL ಕಾರ್ಡ್ ಇದೆ, ಒರಿಜಿನಲ್ ಸ್ಟಡಿ ಸರ್ಟಿಫಿಕೇಟ್ಗಳಿದೆ, ಒರಿಜಿನಲ್ ಮಂಜೂರಾತಿ ಪತ್ರಗಳು ಇದ್ದಾವೆ, ಒರಿಜಿನಲ್ ಆಗಿ ಎಲ್ಲ ದಾಖಲಾತಿಗಳು ಇದ್ದಾವೆ. ಈ ಥರ ಬಿಸಾಡಿ ಹೋಗಿದ್ದಾರೆ. ಅದೇನು ಕೆಲಸಕ್ಕೆ ಬರುವಂಥದ್ದು ಅಥವಾ ಕೆಲಸಕ್ಕೆ ಬಾರದೇ ಇರುವಂಥದ್ದು ನಮ್ಗೆ ಗೊತ್ತಿಲ್ಲ. ಆದರೆ ಒರಿಜಿನಲ್ ಆಗಿರುವಂಥದ್ದನ್ನ, ಯಾಕಂದರೆ ಇವತ್ತು ನಮ್ಮ ಏನಾದರೂ ಒಂದು ಮೂಲ ದಾಖಲಾತಿಗಳನ್ನು ಕಾಪಾಡಬೇಕು ಅಂತಂದರೆ ಅದಕ್ಕೆ ನಾವು ಭಾಳಷ್ಟು ಶ್ರಮ ವಹಿಸ್ತೀವಿ. ಆದರೆ ಈ ಥರದ ಒರಿಜಿನಲ್ ದಾಖಲಾತಿಗಳನ್ನು ಈ ರೀತಿಯಾಗಿ ಬಿಸಾಡಿರುವಂಥವ್ರಿಗೆ ಏನಾದರೂ ಅಚಾನಕ್ ಆಗಿದ್ದರೆ ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಆದರೆ ಇಲಾಖೆಯವರೇ, ಕಚೇರಿ ಅಧಿಕಾರಿಗಳನ್ನೇ ಈ ಥರದ ದುರುಪಯೋಗ ಮಾಡಿಕೊಂಡಿದ್ರೆ ಅವರಿಗೆ ಗಮನಕ್ಕೆ ತಂದು ಈ ಎಲ್ಲ ದಾಖಲಾತಿಗಳನ್ನು ಅವರಿಗೆ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾತು ಮುಳುಬಾಗಿಲಿನಿಂದ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ನಾರಾಯಣಸ್ವಾಮಿ ಅಂತೇಳಿ ಕೋಲಾರ ಜಿಲ್ಲೆಯ ತಾಲೂಕಾ ಉಪಾಧ್ಯಕ್ಷರು, ಪಕ್ಷದ ಹಿರಿಯ ಮುಖಂಡರು ಕೂಡ. ಈಗ ನಾವು ಇಲ್ಲಿಗೆ ಈ ವಿಡಿಯೋನ ಮುಗಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ದಾಖಲಾತಿಗಳ ಇಷ್ಟೆಲ್ಲ ಒರಿಜಿನಲ್ ದಾಖಲಾತಿಗಳನ್ನು ತಲುಪಿಸುವಂಥ, ಇದು ಇಲ್ಲೇ ಪಕ್ಕದಲ್ಲಿನೇ ಯಾವುದಿದು ತಾಲೂಕು ಕಚೇರಿನ, ಇದು ತಾಲೂಕಾ ಕಚೇರಿ ಇದೆ ಪಕ್ಕದಲ್ಲಿನೇ. ಅವರಿಗೆ ಗಮನಕ್ಕೆ